ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಸೊ ನಮ್ಮ ಮನೇಲಿ ಏನೇನು ಅಡುಗೆ ಎಲ್ಲ ಆಗಿದೆ ನೋಡಿ. ಇವಾಗ ಪೂಜೆ ಮಾಡೋಕ್ಕೆ ರೆಡಿ ಆಗಿದೆ. ಇವಾಗ ಮೊದಲು ಪೂಜೆ ಮಾಡಿಬಿಡೋಣ. Hi all, Tuesday vlog and I'm Nandini. Before I start the vlog, happy Sankranti to one and all. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ಪೊಂಗಲ್ ಟು. ಹಬ್ಬದ ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೇ ರೆಸಿಪೀಸ್ನ ಶೂಟ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಪ್ರೀವಿಯಸ್ ಡೇ ನನಗೆ ಹಬ್ಬ ಮಾಡಬೇಕು ಅನ್ನೋದು ಕ್ಲಾರಿಟಿನೇ ಇರಲಿಲ್ಲ. ಯಾಕೆ ಅಂತಂದರೆ ನಾನು ಪೊಂಗಲ್ ಮಾತ್ರ ಮಾಡಿ ಜಸ್ಟ್ ಒಂದು ಸಿಂಪಲ್ ಪೂಜೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ಟೈಮ್ ನಾನು ಚೆನ್ನಾಗಿ ಪೂಜೆ ಮಾಡಿದ್ದೆ. ಅದು ವಿಡಿಯೋಸ್ ನಾನು ನೋಡಿಬಿಟ್ಟು ಆಮೇಲೆ ಈ ಥರ ಮಾಡಿದ್ದೆ ಅಂದ್ಬಿಟ್ಟು ಮಾಡಿದ್ದು ನಾನು. ಹಂಗಾಗಿ ಪ್ರೀವಿಯಸ್ ಡೇ ಪ್ರಿಪ್ರೇಷನ್ಸ್ ಏನು ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ನಮ್ಮ ಯಜಮಾನ್ರು ಪ್ರತಿಯೊಂದು ತಂದರು. ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕು ನೋಡಿ ಕೆಲವುದೆಲ್ಲ ತೊಗೊಂಡು ಬರಬೇಕಾಗುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಬಂದು ಈಗ ಹೊರಗಡೆ ಪೂಜೆ ಮಾಡ್ತಾ ಇದ್ದೀನಿ. ಮೊದಲಿಗೆ ಸೂರ್ಯ ದೇವನಿಗೆ ಪೂಜೆ ಮಾಡೋದು. ಹೊರಗಡೆ ಪೂಜೆ ಮಾಡಿದಾದ್ಮೇಲೆ ಒಳಗಡೆ ದೇವ್ರ ಮನೇಲಿ ಪೂಜೆ ಮಾಡ್ತೀನಿ. ಹಾಗೆ ರಂಗೋಲಿ ಕೂಡ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಇನ್ನೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಇಲ್ಲದೆ ಇದ್ದಿದ್ದರಿಂದ ಸಿಂಪಲಾಗಿ ಫಿನಿಶ್ ಮಾಡಿದೆ. ಸೊ ರಂಗೋಲಿ ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ನಾನು ಹಬ್ಬಕ್ಕೆ ಏನೇನು ಮಾಡಿದೆ ಅಂತ ಸ್ಟಾರ್ಟಿಂಗಲ್ಲೇ ತೋರಿಸಿದೆ. ಬಟ್ ಇನ್ನೊಂದ್ಸತಿ ಹೇಳ್ತೀನಿ ನಿಮಗೆ. ನಾನು ಚಿತ್ರಾನ್ನ, ಅನ್ನ, ಸಾಂಬಾರು, ವಡೆ, ಹಪ್ಪಳ ಮತ್ತು ಪೊಂಗಲ್ಲು ಮತ್ತು ಪಲ್ಯ ಅಲ್ಲಿ ಬಾಳೆಕಾಯಿ ಪಲ್ಯ, ಬೀನ್ಸ್ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದೆ. ಹಾಗೆ ಅವರೆಕಾಯಿ, ಸಿಹಿಗೆಣಸು ಮತ್ತು ಕಡಲೆಕಾಯಿ ಬೀಜನೂ ಬೇಯಿಸಿ ಇಟ್ಟಿದ್ದೀನಿ. ಹಾಗೆ ಪೊಂಗಲ್ ಕೂಡ ಮಾಡಿದ್ದೆ. ಪೊಂಗಲ್ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ಅಂತ ಬರೀ ಹಾಲಲ್ಲೇ ಮಾಡಿರೋದು, ನೀರೇನು ಬಳಸಿಲ್ಲ. ಆಮೇಲೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಒಗ್ಗರಣೆ ಹಾಕಿದೆ. ತುಂಬ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ಇದಾಗಿತ್ತು ನಮ್ಮ ಹಬ್ಬದ ಮೆನು. ಪ್ರತಿ ವರ್ಷ ಕೂಡ ಇಷ್ಟೆಲ್ಲ ಇರುತ್ತೆ. ಅಂದರೆ ನಾನು ಪ್ರತಿ ಹಬ್ಬಕ್ಕೂ ಈ ಮೆನು ಮಾಡೇ ಮಾಡ್ತೀನಿ. ಮೇನ್ ಕೋರ್ಸ್ ಎಲ್ಲ ಹಾಗೆ ಇರುತ್ತೆ. ಚೇಂಜ್ ಆಗುತ್ತೆ ಅಂದರೆ ಪಲ್ಯಗಳು ಚೇಂಜ್ ಆಗ್ಬೋದು ಅಷ್ಟೇ. ಈಗ ಹೊರಗಡೆ ಪೂಜೆ ಆದಮೇಲೆ ಒಬ್ಬೊಬ್ಬರು ಆರತಿ ತೊಗೋತಾರೆ. ಇದು ಆರತಿ ಏನಿದೆ ನೋಡಿ, ಅದು ಆರಿದ ಮೇಲೆ ಒಳಗಡೆ ದೀಪನ ತೊಗೊಂಡು ಬರಬೇಕು. ಇದೇ ಪದ್ಧತಿ. ಸೊ ಒಳಗಡೆ ದೀಪ ತಂದಾದ್ಮೇಲೆ ಒಳಗಡೆ ಪೂಜೆ ಮಾಡಬೇಕು. ಈಗ ಒಳಗಡೆ ಹೋದ್ಮೇಲೆ 3 ಎಲೆ ಹಾಕ್ಬಿಟ್ಟು ಅಲ್ಲಿ ಕೂಡ ಊಟ ಬಡಿಸ್ಬೇಕು. ನಾನು ಹೇಳಿದಂಥ ಪ್ರತಿಯೊಂದು ಐಟಮ್ ಕೂಡ ಬಡಿಸ್ತಾ ಇದ್ದೀನಿ. ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು. ಇದಾಗಿತ್ತು ಹಬ್ಬದ ವ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಅಲ್ಲಿ ಸಿಗ್ತೀನಿ. ಬಾಯ್.